ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಕಾವೇರಿ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಶ್ರೀ ಲಕ್ಷ್ಮಣೇಶ್ವರ ದೇವಾಲಯದ ಸಮೀಪ ನದಿಯಿಂದ ಮರಳು ತೆಗೆದು ದಡದಲ್ಲಿ ಸಂಗ್ರಹಿಸಿ ಪೊದೆಗಳಲ್ಲಿ ಮರೆಮಾಚಲಾಗಿತ್ತು. ಈ ಕುರಿತು ಆರಕ್ಷಕವಾಣಿ ನ್ಯೂಸ್ 24x7 ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಸುದ್ದಿಯ ಪರಿಣಾಮ ಅರ್ಕಲಗೂಡಿನ ತಹಶೀಲ್ದಾರ್ ಕೆಸಿ ಸೌಮ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮರಳು ದಂಧೆ ಖಚಿತಪಡಿಸಿಕೊಂಡು ಕಂದಾಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಸ್ಥಳೀಯರು ರಾಮನಾಥಪುರದ ಪ್ರಸಿದ್ಧ ಮೀನುಗಳನ್ನು ಕಿಡಿಗೇಡಿಗಳು ಹಿಡಿದು ಮಾರುಕಟ್ಟೆಗೆ ಸಾಗಿಸುತ್ತಿದ್ದಾರೆ ಎಂದು ದೂರಿದರು. ಪ್ರತಿ ರಾತ್ರಿ ವಾಹನದಲ್ಲಿ ಮೀನು ಸಾಗಣೆ ನಡೆಯುತ್ತಿದೆ ಎಂಬ ಮಾಹಿತಿ ನೀಡಿದರು. ಮರಳು ಮಾಫಿಯಾ ತಂತಿ ಬೇಲಿ ನೆಲಸಮ ಮಾಡಿ ರಸ್ತೆ ಅಡ್ಡ ಗುಂಡಿಗಳನ್ನು ಮುಚ್ಚಿರುವುದು ಕಂಡುಬಂದಿತ್ತು. ತಹಶೀಲ್ದಾರ್ ಅವರು ಗ್ರಾಮ ಪಂಚಾಯಿತಿಗೆ ಬೇಲಿ ಸರಿಪಡಿಸಿ ಮರಳು ವಶಕ್ಕೆ ಪಡೆಯಲು ಸೂಚಿಸಿದರು. ಮೀನುಗಾರಿಕೆ, ಪೊಲೀಸ್ ಇಲಾಖೆ ಹಾಗೂ ಪಂಚಾಯಿತಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಡಿಬಿಟ್ಟು ಎಲ್ಲಿ ಟ್ರೆಂಚ್ ಹೊಡೆದ್ರೆ ಕರೆಕ್ಟಾಗಿ ಇರ್ತದೆ ಗೌರ್ಮೆಂಟೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಬಂದರೆ ಇವರು ನ್ಯೂಸ್ ರಿಪೋರ್ಟ್ ಅವರು ತೋರಿಸ್ತಾರೆ. ಅದಾದಮೇಲೆ ಒಂದೊಂಚೂರು ಟ್ರೆಂಚಿಂಗ್ ವ್ಯವಸ್ಥೆ ಮಾಡಿಕೊಡಿ. ಮತ್ತು ಇಲ್ಲಿ ನೋಡಿ ಅಕ್ರಮವಾಗಿ ಮೀನು ಹಿಡಿತಾರಂತ ಒಳಲಿರುವ ಬನ್ನಿ ನಮ್ಮ ಇವರು ನ್ಯೂಸ್ ರಿಪೋರ್ಟ್ರು. ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಕಾವೇರಿ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಶ್ರೀ ಲಕ್ಷ್ಮಣೇಶ್ವರ ದೇವಾಲಯದ ಸಮೀಪ ನದಿಯಿಂದ ಮರಳು ತೆಗೆದು ದಡದಲ್ಲಿ ಸಂಗ್ರಹಿಸಿ ಪೊದೆಗಳಲ್ಲಿ ಮರೆಮಾಚಲಾಗಿತ್ತು. ಈ ಕುರಿತು ಆರಕ್ಷಕವಾಣಿ ನ್ಯೂಸ್ 24x7 ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಸುದ್ದಿಯ ಪರಿಣಾಮ ಅರ್ಕಲಗೂಡಿನ ತಹಶೀಲ್ದಾರ್ ಕೆಸಿ ಸೌಮ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮರಳು ದಂಧೆ ಖಚಿತಪಡಿಸಿಕೊಂಡು ಕಂದಾಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಸ್ಥಳೀಯರು ರಾಮನಾಥಪುರದ ಪ್ರಸಿದ್ಧ ಮೀನುಗಳನ್ನು ಕಿಡಿಗೇಡಿಗಳು ಹಿಡಿದು ಮಾರುಕಟ್ಟೆಗೆ ಸಾಗಿಸುತ್ತಿದ್ದಾರೆ ಎಂದು ದೂರಿದರು. ಪ್ರತಿ ರಾತ್ರಿ ವಾಹನದಲ್ಲಿ ಮೀನು ಸಾಗಣೆ ನಡೆಯುತ್ತಿದೆ ಎಂಬ ಮಾಹಿತಿ ನೀಡಿದರು. ಮರಳು ಮಾಫಿಯಾ ತಂತಿ ಬೇಲಿ ನೆಲಸಮ ಮಾಡಿ ರಸ್ತೆ ಅಡ್ಡ ಗುಂಡಿಗಳನ್ನು ಮುಚ್ಚಿರುವುದು ಕಂಡುಬಂದಿತ್ತು. ತಹಶೀಲ್ದಾರ್ ಅವರು ಗ್ರಾಮ ಪಂಚಾಯಿತಿಗೆ ಬೇಲಿ ಸರಿಪಡಿಸಿ ಮರಳು ವಶಕ್ಕೆ ಪಡೆಯಲು ಸೂಚಿಸಿದರು. ಮೀನುಗಾರಿಕೆ, ಪೊಲೀಸ್ ಇಲಾಖೆ ಹಾಗೂ ಪಂಚಾಯಿತಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಡಿಬಿಟ್ಟು ಎಲ್ಲಿ ಟ್ರೆಂಚ್ ಹೊಡೆದ್ರೆ ಕರೆಕ್ಟಾಗಿ ಇರ್ತದೆ ಗೌರ್ಮೆಂಟೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಬಂದರೆ ಇವರು ನ್ಯೂಸ್ ರಿಪೋರ್ಟ್ ಅವರು ತೋರಿಸ್ತಾರೆ. ಅದಾದಮೇಲೆ ಒಂದೊಂಚೂರು ಟ್ರೆಂಚಿಂಗ್ ವ್ಯವಸ್ಥೆ ಮಾಡಿಕೊಡಿ. ಮತ್ತು ಇಲ್ಲಿ ನೋಡಿ ಅಕ್ರಮವಾಗಿ ಮೀನು ಹಿಡಿತಾರಂತ ಒಳಲಿರುವ ಬನ್ನಿ ನಮ್ಮ ಇವರು ನ್ಯೂಸ್ ರಿಪೋರ್ಟ್ರು